ಗಣಿ ಧಣಿಗೆ ಬಿಗ್ ಶಾಕ್. ಜನಾರ್ದನ ರೆಡ್ಡಿ 7 ವರ್ಷ ಜೈಲು ಪಾಲು. ಪಹಲ್ಗಾಮ್ ದಾಳಿ ಪ್ರತೀಕಾರ ಫಿಕ್ಸ್. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್. ರಾಜ್ಯದ 2 ಕಡೆ ಅಣಕು ಪ್ರದರ್ಶನ. ಬೆಂಗಳೂರಲ್ಲೂ ನಡೆಯಲಿದೆ ತಾಲೀಮು. ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ಒಮ್ಮತ. ಮತ್ತೆ ಯುದ್ಧಕ್ಕೆ ಸಿದ್ಧ ಅಂದ್ರು ಜಮೀರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಎದುರಾಗಿದೆ. ಒಎಂಸಿ ಅಕ್ರಮ ಮೈನಿಂಗ್ ಕೇಸ್ಗೆ ಸಂಬಂಧಿಸಿದಂತೆ ಸಿಬಿಐ ಕೋರ್ಟ್ ಜನಾರ್ದನ್ ರೆಡ್ಡಿ ದೋಷಿ ಅಂತ ತೀರ್ಪು ನೀಡಿದೆ. ಆಂಧ್ರ ಕರ್ನಾಟಕದ ಗಡಿಭಾಗಕ್ಕೆ ಹೊಂದಿಕೊಂಡ ಹಿರೇಹಾಳ ಸಿದ್ದಾಪುರ ಬಳಿಯ ಓಬಳಾಪುರಂ ಬೆಟ್ಟದಲ್ಲಿ ನಡೆದಿದ್ದ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ. ಒಎಂಸಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಈ ಕಂಪನಿಯ ಮುಖ್ಯಸ್ಥರಾಗಿದ್ದರು. ಈ ಕಂಪನಿಗೆ ಗಣಿಗಾರಿಕೆ ಮಂಜೂರಾತಿ ನೀಡುವಲ್ಲಿ ಅರಣ್ಯ ಇಲಾಖೆ ಹಾಗೂ ಗಣಿ ಇಲಾಖೆಯಿಂದಲೂ ಕೂಡ ಅಕ್ರಮ ನಡೆದಿತ್ತು. ಇದರಲ್ಲಿ ರಾಜ್ಯದ 29 ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿ 884 ಕೋಟಿ ರೂಪಾಯಿ ಆದಾಯ ಪಡೆದಿದ್ದಾರೆ ಅನ್ನೋ ಆರೋಪವಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2011 ಸೆಪ್ಟೆಂಬರ್ 5ರಂದು ಜನಾರ್ದನ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ ಅವರನ್ನ ಸಿಬಿಐ ಬಂಧಿಸಿತ್ತು. 3.5 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀನಿವಾಸ್ ರೆಡ್ಡಿ ಜೈಲು ವಾಸ ಅನುಭವಿಸಿದ್ರು. ಇದೀಗ ಜನಾರ್ದನ್ ರೆಡ್ಡಿ ದೋಷಿ ಅಂತ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಮೊದಲಿನಿಂದ ಅಕ್ರಮ ಗಣಿಗಾರಿಕೆ ಮಾಡಿರೋ ಸರ್, ಇದರಲ್ಲಿ ಎರಡನೇ ಮಾತಿಲ್ಲ. ಆಂಧ್ರದಲ್ಲಿ ಪರವಾನಗಿ ಪಡೆದು ನಮ್ಮ ಕರ್ನಾಟಕದಲ್ಲಿ ಒತ್ತುವರಿ ಮಾಡಿಕೊಂಡು ಇಲ್ಲಿಗಲ್ ಮೈನಿಂಗ್ ಮಾಡಿರೋದು 29 ಲಕ್ಷ ಟನ್ ಮಲ್ಪಂಗುಡಿ ಪ್ರದೇಶದಲ್ಲಿ ಅವರು ಪರವಾನಗಿ ಪಡೆದುಕೊಂಡಿರೋದು. ಟೋಟಲಿ ಅಕ್ರಮ ಗಣಿಗಾರಿಕೆ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ 29 ಲಕ್ಷ ಟನ್ ಮಾಡಿದ್ದಾರೆ. ಆಂಧ್ರದ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿದ್ದಾರೆ. ಇವತ್ತು 100% ಕಳ್ಳ ಆಗ್ಯಾನ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅಂತ ಕಳ್ಳ ಅಂತೇಳಿ ನಾನು ಇವತ್ತು ಉಚ್ಚಾರಣೆ ಮಾಡ್ತೀನಿ. ನಾಳೆ ಎಲ್ಲಾ ರಾಜ್ಯಗಳಲ್ಲೂ ಮಾಕ್ ಡ್ರಿಲ್ ನಡೆಸುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವಾಲಯದ ಆದೇಶದ ಹಿನ್ನೆಲೆಯಲ್ಲಿ ನಾಳೆ ದೇಶದಾದ್ಯಂತ ಅಣುಕು ಪ್ರದರ್ಶನ ಮಾಡಿಸಿ ಎಲ್ಲಾ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡ್ಕೊಳ್ಳಿ ಅಂತ ಸೂಚನೆ ಕೊಡಲಾಗಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸನ್ನದ್ಧವಾಗ್ತಾ ಇದ್ದ ಹಾಗೆ ದೇಶದ 244 ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ನಾಳೆ ನಾಗರಿಕರ ರಕ್ಷಣೆ ಸಂಬಂಧ ಭದ್ರತಾ ತಾಲೀಮು ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಯುದ್ಧದ ದಾಳಿ ಸಂದರ್ಭದಲ್ಲಿ ಜನರು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಅಣಕು ತಾಲೀಮಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳು ನಾಗರಿಕರ ರಕ್ಷಣೆಗಾಗಿ ಪ್ರಾತ್ಯಕ್ಷಿಕೆ ಕೊಡುವಂತೆ ಸಿವಿಲ್ ಡಿಫೆನ್ಸ್ಗಳಿಗೆ ಸೂಚನೆ ಕೊಡಲಾಗಿದೆ. ಸಾಧಾರಣವಾಗಿ ಒಂದು ದೇಶ ಯುದ್ಧಕ್ಕೆ ಸಿದ್ಧಗೊಳ್ತಾ ಇದ್ದಾಗ ಮಾಕ್ ಡ್ರಿಲ್ ಮಾಡೋಕೆ ಕರೆ ನೀಡುತ್ತೆ. 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆಯುವ ಮೊದಲು ರಕ್ಷಣಾ ಮಾಕ್ ಡ್ರಿಲ್ ನಡೆದಿತ್ತು. ಪೆಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಭಾರತ ಸಿದ್ಧತೆ ನಡೆಸ್ತಾ ಇದೆ. ಅದರಂತೆ ನಾಳೆ ದೇಶಾದ್ಯಂತ ಅಣುಕು ಪ್ರದರ್ಶನ ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ರಾಯಚೂರು ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಸುವುದಾಗಿ ಸಿವಿಲ್ ಡಿಫೆನ್ಸ್ ಹೇಳಿದೆ. ಅದರಂತೆ ಹಲಸೂರಿನ ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯಲ್ಲಿ ಕೇಂದ್ರ ಗೃಹ ಇಲಾಖೆಯ ಉನ್ನತ ಶ್ರೇಣಿಯ ಅಧಿಕಾರಿಗಳ ಜೊತೆ ಸಭೆ ನಡೆಯಿತು. ಬಳಿಕ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಮಾತನಾಡಿ, ನಾಳೆ ಸಂಜೆ 4 ಗಂಟೆಗೆ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯಲಿದೆ. ಎಲ್ಲ ಸೈರನ್ಗಳು ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳ ಕಚೇರಿಗಳ ಮೇಲೆ ಅಳವಡಿಕೆಯಾಗಿರುತ್ತೆ. 35 ಕಡೆ ಸೈರನ್ ಅಳವಡಿಕೆಯಾಗಿದೆ. 3 ಕಿಲೋಮೀಟರ್ ವ್ಯಾಪ್ತಿಯ ತನಕ ಸೈರನ್ ಮೊಳಗುತ್ತೆ ಅಂತ ಹೇಳಿದರು. ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ರಾಯಚೂರು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಸಮರಕ್ಕೆ ಸನ್ನದ್ಧವಾಗಿದೆ. ಈ ಬೆನ್ನಲ್ಲೇ ರಾಜತಾಂತ್ರಿಕವಾಗಿ ಪೆಟ್ಟು ನೀಡಿದ ಭಾರತ ಇದೀಗ ಯುದ್ಧ ಸಾರೋಕೆ ಸಿದ್ಧತೆ ನಡೆಸಿದೆ. ಅದರಂತೆ ನಾಳೆ ಎಲ್ಲಾ ರಾಜ್ಯಗಳು ಕೂಡ ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ಹೊರಡಿಸಿದೆ. ಇನ್ನು ಬೆಂಗಳೂರಿನ ಯಲಹಂಕದ ವಾಯುನೆಲೆ ಕಚೇರಿ, ಬೆಂಗಳೂರು ತರಬೇತಿ ಕೇಂದ್ರದ ಗಡಿ ಭದ್ರತಾ ಪಡೆಯ ಕಚೇರಿ ಹಾಗೂ ಕರ್ನಾಟಕ ರಾಜ್ಯ ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಗೆ ಬರಲಿರುವ ಆದೇಶ ಬಂದಿದೆ. ಅದರಂತೆ ಭಾರತೀಯ ಸೇನೆ ಮತ್ತು ರಾಜ್ಯ ಅಂಗ ಸಂಸ್ಥೆಗಳಿಂದ ಮಾಕ್ ಡ್ರಿಲ್ ನಡೆಯಲಿದೆ. ಭಾರತೀಯ ಸೇನೆಯಿಂದ ಫೈರಿಂಗ್, ಯುದ್ಧ ಟ್ಯಾಂಕರ್, ಶಸ್ತ್ರಗಳ ಬಳಕೆಯ ಕಾರ್ಯಾಚರಣೆ ನಡೆಯಲಿದೆ. ಸಿವಿಲ್ ಡಿಫೆನ್ಸ್ನಿಂದ ಸ್ಥಳೀಯ ರಕ್ಷಣೆ, ಆಸ್ಪತ್ರೆಗೆ ದಾಖಲು, ಊಟ, ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ಕೂಡ ನಡೆಯಲಿದೆ. ಇನ್ನು ಬೆಂಗಳೂರಿನಲ್ಲಿ 68 ಸಿವಿಲ್ ಡಿಫೆನ್ಸ್ ವಲಯ ಇದೆ. ಕೆಲವು ಆಯ್ದ ಸಿಬ್ಬಂದಿಗಳನ್ನ ಮಾತ್ರ ಅಣಕು ಪ್ರದರ್ಶನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸಿವಿಲ್ ಡಿಫೆನ್ಸ್ನಲ್ಲಿ 12 ವಿಭಾಗ ಇದೆ. ಬರೋಬ್ಬರಿ 54 ವರ್ಷದ ಬಳಿಕ ಭಾರತದಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ಸಿದ್ಧತೆಯನ್ನು ಪರೀಕ್ಷೆ ಮಾಡೋಕೆ ಮತ್ತು ಸಾರ್ವಜನಿಕರ ಜಾಗೃತಿಯನ್ನು ಹೆಚ್ಚಿಸೋಕೆ ಮೇ 7ನೇ ತಾರೀಕು ಬುಧವಾರ ಸಮಗ್ರ ನಾಗರಿಕ ರಕ್ಷಣಾ ಅಣಕು ಕಸರತ್ತುಗಳನ್ನು ನಡೆಸುವಂತೆ ಗೃಹ ಸಚಿವಾಲಯ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟಿದೆ. ಮಾಕ್ ಡ್ರಿಲ್ ಅಂದ್ರೆ ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆ ಪರೀಕ್ಷಿಸುವ ಅಭ್ಯಾಸ ಮಾಡಲಾಗುತ್ತೆ. ಇದು ನೈಜ ಘಟನೆಯಂತೆ ನಡೆಯುತ್ತೆ. ಯಾವುದೇ ಹಾನಿ ಆಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ಸಂಕಷ್ಟದ ಸನ್ನಿವೇಶಗಳನ್ನ ಅಣಕು ಪ್ರದರ್ಶನ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ, ಜನರ ರಕ್ಷಣೆ ಸಾಮರ್ಥ್ಯ ಬಲಪಡಿಸುವ ಉದ್ದೇಶ ಇದಾಗಿದೆ. ಅಲ್ಲದೆ ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನ ಖಾತ್ರಿಪಡಿಸಿಕೊಳ್ಳೋಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸ್, ಆರೋಗ್ಯ ಮತ್ತು ಇತರೆ ಸಂಸ್ಥೆಗಳ ಸಮನ್ವಯವನ್ನ ಪರೀಕ್ಷೆ ಮಾಡೋದು ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಆಗಿದೆ.
ಪಾಕ್ ವಿರುದ್ಧ ಭಾರತ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಶಂಖನಾದ ಮೊಳಗಿಸಿದೆ. ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದ 26 ಅಮಾಯಕರ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳಲು ಹಪಹಪಿಸುತ್ತಿದೆ. ಇದೀಗ ಯುದ್ಧ ಆಗಿಯೇ ಬಿಡುತ್ತಾ ಎಂಬ ಪ್ರಶ್ನೆಗಳು ದಟ್ಟವಾಗಿವೆ. ಈ ಬೆನ್ನಲ್ಲೇ ನಾಳೆ ದೇಶಾದ್ಯಂತ ಅಣುಕು ಪ್ರದರ್ಶನ ನಡೆಯಲಿದೆ. ದೇಶದ ಹಲವೆಡೆ ಹಿಂದೆ ಮಾಕ್ ಡ್ರಿಲ್ ನಡೆದಿದೆ. ಶ್ರೀನಗರದ ದಾಲ್ ಸರೋವರದಲ್ಲಿ ಅಣುಕು ಪ್ರದರ್ಶನ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಶಾಲೆಗಳಲ್ಲೂ ಮಾಕ್ ಡ್ರಿಲ್ ಮಾಡಿ ಯುದ್ಧ ಸೈರನ್ ಆದಾಗ ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ಅಂತ ಅಣುಕು ಪ್ರದರ್ಶನ ಮಾಡಲಾಗಿದೆ. ಇತ್ತ ಮುಂಬೈನ ದಾದರ್ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಅಣುಕು ಪ್ರದರ್ಶನ ಮಾಡುವ ಮೂಲಕ ಜಾಗೃತಿ ಮೂಡಿಸಲಾಗಿದೆ. ಈ ಮಧ್ಯೆ ಪಂಜಾಬ್ನಲ್ಲೂ ಕೂಡ ಹಿಂದೆ ಮಾಕ್ ಡ್ರಿಲ್ ಮಾಡಿ ಜಾಗೃತಿ ಮೂಡಿಸಿದ್ದಾರೆ. ಇತ್ತ ಲಖನೌದಲ್ಲೂ ಕೂಡ ಪೊಲೀಸರಿಂದ ಯುದ್ಧ ಕವಾಯತು ನಡೆದಿದೆ. ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗಿರುವ ಭಾರತ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಸಜ್ಜಾಗಿದೆ. ಕೇಂದ್ರ ಸರ್ಕಾರದ ನಿಲುವನ್ನು ಪಕ್ಷಾತೀತವಾಗಿ ನಾಯಕರು ಸ್ವಾಗತಿಸಿದ್ದಾರೆ. ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸ್ವಾಗತಿಸುತ್ತೇನೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಅಂದು ಮಾಕ್ ಡ್ರಿಲ್ ಮಾಡಿದ್ರು, ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ, ಅದನ್ನು ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಅಂತಂದರು. ಇನ್ನು ಎಂ.ಬಿ. ಪಾಟೀಲ್ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಗಳಿಗೆ ಚಾಚು ತಪ್ಪದೆ ಎಲ್ಲ ಬೆಂಬಲ ಇದೆ. 140 ಕೋಟಿ ಜನರ ಬೆಂಬಲ ಇದೆ. ನಮ್ಮ ಜನರ ರಕ್ಷಣೆಗೆ, ದೇಶದ ರಕ್ಷಣೆಗೆ ಎಲ್ಲರ ಬೆಂಬಲ ಇದೆ. ದೇಶ ಪ್ರಥಮ, ಪಕ್ಷ ನಂತರ ಅಂದರು. ಯಾವುದೇ ಕ್ರಮಗಳನ್ನು, ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡ್ರೂ ಅದಕ್ಕೆ ಬೆಂಬಲ ಇದೆ. ಕೇಂದ್ರ ಸರ್ಕಾರದ ಎಲ್ಲ ಮಾರ್ಗಸೂಚಿ ಫಾಲೋ ಮಾಡ್ತೀವಿ. ನಮ್ಮ ಜನರ ಸುರಕ್ಷತೆ ಮುಖ್ಯ ಅಂತ ಹೇಳಿದ್ದಾರೆ. This is a masterminded attack. 28 people have lost their life. 2 foreigners. I have already made it clear, including Kumaraswamy. Our party is going to stand with the stand taken by the Prime Minister. ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ, ಆ ಎಲ್ಲ ನಿರ್ಣಯಗಳಿಗೆ ದೇಶದ 140 ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು, ಸಹಕಾರವನ್ನು ಕೊಡ್ತೇವೆ. ದೇಶದ ವಿಚಾರ ಬಂದಾಗ ದೇಶ ಪ್ರಥಮ, ಪಕ್ಷ ನಂತರ. ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನಕ್ಕೆ ಹೋಗಲು ಸಿದ್ಧನಿದ್ದೇನೆ ಎಂದಿದ್ದ ಸಚಿವ ಜಮೀರ್ ಮತ್ತೆ ಪುನರುಚ್ಚರಿಸಿದ್ದಾರೆ. ಜಮೀರ್ ಯುದ್ಧಕ್ಕೆ ಹೋಗೋದು ಬೇಡ, ಇಲ್ಲಿರೋ ಕುನ್ನಿಗಳನ್ನ ಕೊಲ್ಲಲಿ ಅಂತ ಸಿಟಿ ರವಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಾನು ಈಗಲೂ ನನ್ನ ಹೇಳಿಕೆಗೆ ಬದ್ಧನಿದ್ದೇನೆ, ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ. ಸಿಟಿ ರವಿಗೆ ಕೆಲಸ ಏನೂ ಇಲ್ಲ, ಅದಕ್ಕಾಗಿ ಮಾತನಾಡ್ತಾರೆ. ನಮಗೆ ನಮ್ಮ ದೇಶ ಮುಖ್ಯ, ಅದಕ್ಕಾಗಿ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ ಪ್ರತಿಕ್ರಿಯಿಸಿದ ಸಿಟಿ ರವಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಸೈನಿಕರಿದ್ದಾರೆ, ಜಮೀರ್ ಹೋರಾಡಬೇಕಿರೋದು ಪಾಕ್ ಪರ ಕೂಗುವವರ ವಿರುದ್ಧ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಗಲಭೆಕೋರರ ಮಟ್ಟ ಹಾಕಲು ಜಮೀರ್ ಬೇಕು ಅಂತ ತಿರುಗೇಟು ಕೊಟ್ಟರು. ಸಿಟಿ ರವಿ ಬೇರೆ ಏನ್ರಿ ಇದೆ ಮಾತಾಡಕ್ಕೆ? ನಾನು ಏನಂದೆ, ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ರೆ. ಏನಕ್ಕಂದ್ರೆ ನನ್ನ ದೇಶ ಮುಖ್ಯ. 100% ಸುಸೈಡ್ ಬಾಂಬ್ ಕೊಡಲಿ, ಹಾಕೊಂಡು ನಾನೇ ಹೋಗ್ತೀನಿ. ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ, ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಐ ಲೈಕ್ ಹಿಸ್ ಸ್ಪಿರಿಟ್. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ಇಲ್ಲಿದಾರಲ್ಲ ದೇಶದ್ರೋಹಿಗಳು, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡೆಯಕ್ಕೆ ನಿಮ್ಮಂತವ್ರು ಬೇಕು, ಅವ್ರುಗಳನ್ನು ಹೊಡೆಯಕ್ಕೆ. ಪಾಕಿಸ್ತಾನದ ಗುನ್ನಿಗಳ ತರ ವರ್ತನೆ ಮಾಡ್ತಾರಲ್ಲ, ಅವರಿಗೆ ಹೊಡೆಯಕ್ಕೆ ಜಮೀರ್ ಅಹಮದ್ ಬೇಕು. ನಮಗೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ. ಜಮ್ಮು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯಲ್ಲಿ 2 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭದ್ರತಾ ಪಡೆಗಳು 2 ಭಯೋತ್ಪಾದಕ ಸಹಚರರನ್ನ ಬಂಧಿಸಿದ್ದು, ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಹಾಗೂ ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬುದ್ಗಾಮ್ನ ಮಾಗಾಮ್ನ ಬುಚ್ಚಿಪೋರಾ ಕವಾಸೋ ಅರೇಸ್ನಲ್ಲಿ ನಾಕಾ ತಪಾಸಣೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಸ್ಫೋಟಕಗಳು ಪತ್ತೆಯಾಗಿದೆ. 1 ಪಿಸ್ತೂಲ್, 1 ಗ್ರೆನೇಡ್ ಮತ್ತು 15 ಸಜೀವ ಗುಂಡುಗಳು ಸೇರಿದಂತೆ ಹೆಚ್ಚಿನ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ. ಏಪ್ರಿಲ್ 22ನೇ ತಾರೀಕಿನಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ 26 ಜನ ಸಾವನ್ನಪ್ಪಿದ ನಂತರ ಕೇಂದ್ರಾಡಳಿತ ಪ್ರದೇಶದ ಭದ್ರತಾ ಪಡೆಗಳು ಭದ್ರತೆಯನ್ನು ಹೆಚ್ಚಿಸಿದೆ. ಅಲ್ಲದೆ ಪ್ರದೇಶದಾದ್ಯಂತ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. ವಿಶ್ವಸಂಸ್ಥೆಯಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಕರೆಯಲಾಗಿದ್ದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಹಸ್ಯ ಸಭೆಯಲ್ಲಿ ಯಾವುದೇ ಫಲಿತಾಂಶ ಪ್ರಕಟ ಆಗಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಡುವೆ ಪಾಕ್ ಮನವಿಯ ಮೇರೆಗೆ ತುರ್ತು ಸಭೆ ನಡೆಯಿತು. ಸಭೆ ಯಾವುದೇ ಹೇಳಿಕೆ, ನಿರ್ಣಯ ಅಥವಾ ಅಧಿಕೃತ ಫಲಿತಾಂಶ ಇಲ್ಲದೆ ಮುಕ್ತಾಯಗೊಂಡಿದೆ. ಭದ್ರತಾ ಮಂಡಳಿಯ 15 ಕಾಯಂ ಸದಸ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿರುವ ಪಾಕಿಸ್ತಾನ ಪರಿಸ್ಥಿತಿಯ ಕುರಿತು ರಹಸ್ಯ ಸಭೆ ನಡೆಸುವಂತೆ ಮನವಿ ಮಾಡಿತ್ತು. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯಲ್ಲಿ ಮುಖಭಂಗ ಆಗುವುದು ಹೊಸದೇನಲ್ಲ. ಆಗಸ್ಟ್ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸುವ ಭಾರತದ ಕ್ರಮವನ್ನು ಚರ್ಚಿಸೋಕೆ ಚೀನಾ ಭದ್ರತಾ ಮಂಡಳಿಯ ರಹಸ್ಯ ಸಭೆ ನಡೆಸುವಂತೆ ಮನವಿ ಮಾಡಿತ್ತು. ಈ ಸಭೆಯು ಯಾವುದೇ ಫಲಿತಾಂಶ ಅಥವಾ ಹೇಳಿಕೆ ಪ್ರಕಟ ಆಗದೆ ಕೊನೆಗೊಂಡಿತು.
ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚುತ್ತಾ ಇದೆ. ಭಾರತೀಯರನ್ನ ಮುಟ್ಟಿ ಕ್ಷಮಿಸಲಾರದ ತಪ್ಪು ಮಾಡಿರುವ ಪಾಕ್ ಈಗ ಭಯದಲ್ಲಿ ನಡುಗುವಂತಾಗಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಾವು ನ್ಯೂಕ್ಲಿಯರ್ ಫೋರ್ಸ್ ದಾಳಿ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಾಕ್ನ ರಷ್ಯಾ ಅಂಬಾಸಿಡರ್ ಮೊಹಮ್ಮದ್ ಜಮಾಲಿ ಪಾಕ್ ಹೇಯವಾಗಿ ಪಹಲ್ಗಾಮ್ ದಾಳಿ ಮಾಡಿರ್ಬೋದು, ನೇರವಾಗಿ ಎಂಥದ್ದೇ ದಾಳಿಗೆ ಬಂದರೂ ನಿರ್ನಾಮವಾಗ್ಬಿಡುತ್ತೆ. ಇನ್ನು ಭಾರತದ ಬಳಿ 200ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರೆಂಟ್ಸ್ಗಳು ಇದೆ. ಭಾರತ ಟ್ರಯಾಡ್ ದಾಳಿ ಮಾಡಬಹುದು, ಅಂದರೆ ಭೂಮಿ, ವಾಯು, ಜಲಮಾರ್ಗದ ಮೂಲಕವೂ ನ್ಯೂಕ್ಲಿಯರ್ ಉಡಾಯಿಸುವ ಶಕ್ತಿ ಹೊಂದಿದೆ. ಆದರೆ ಪಾಕಿಸ್ತಾನಕ್ಕೆ ಅದು ತಾಕತ್ತಿಲ್ಲ. ಇಷ್ಟೆಲ್ಲ ಇದ್ರೂ ನರಿ ಬುದ್ಧಿ ಪುಂಗಿ ಬಿಟ್ಟು ಹಾರಾಡ್ತಿದೆ. ನಮ್ಮ ಹತ್ರನೂ ಹತ್ತತ್ರ 200 ನ್ಯೂಕ್ಲಿಯರ್ ವಾರೆಂಟ್ಗಿಂತ ಜಾಸ್ತಿನೇ ಇದ್ದಾವೆ ಮತ್ತು ಅತ್ಯಂತ ಶಕ್ತಿಯುತವಾದ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ. ಅವರು ಬರೀ ಲ್ಯಾಂಡು ಏರಲ್ಲಿ ಮಾತ್ರ ಅವರು ಉಪಯೋಗಿಸಬಲ್ಲ ಅಂತ ನ್ಯೂಕ್ಲಿಯರ್ ವಾರೆಂಟ್ಸ್ ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಹತ್ರ ಇರುವಂಥದ್ದು ಸಮುದ್ರದ ಮೂಲಕ, ಇಲ್ಲ ಅಂದರೆ ಏರ್ ಮೂಲಕ, ಇಲ್ಲ ಅಂದರೆ ವಾಯು ಸೇನೆ ಮೂಲಕ, 3 ಥರದಲ್ಲೂ ನಾವು ಅವ್ರನ್ನ ಅಟ್ಯಾಕ್ ಮಾಡೋ ಕೇಪಬಲಿ ಶಕ್ತಿ ಇದೆ. ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಗಾಯಕ ಸೋನು ನಿಗಮ್ ಕಡೆಗೂ ಕ್ಷಮೆಯಾಚಿಸಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ, ನನ್ನ ಪ್ರತಿಷ್ಠೆಗಿಂತ ನಿಮ್ಮ ಪ್ರೀತಿಯೇ ದೊಡ್ಡದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯಾಚಿಸಿದ್ದಾರೆ. ಈ ಮಧ್ಯೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಪ್ರತಿಕ್ರಿಯಿಸಿ, ಕನ್ನಡಿಗರು ಇಂತಹ ವಿಚಾರವನ್ನು ಸಹಿಸಿಕೊಳ್ಳೋ ವಿಚಾರಣೆ ಇಲ್ಲ. ಭಾಷೆ, ನೆಲ, ಜಲ ವಿಚಾರದಲ್ಲಿ ಸಹಿಸಲ್ಲ. ಹಾಡು ಹಾಡಿ ದುಡ್ಡು ಮಾಡುವವರು ಕನ್ನಡದ ಬಗ್ಗೆ ಮಾತನಾಡಿದರೆ ಸಹಿಸಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ ಅಂತ ಹೇಳಿದರು. ಅಲ್ಲದೆ ನಾಡದ್ರೋಹದ ಕಾನೂನು ತರುವುದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ. ಈ ರೀತಿ ಭಾಷೆಗೆ ದ್ರೋಹ ಮಾಡೋ ವಿರುದ್ಧ ಕಾನೂನು ತರಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ದಾರೆ. ಇತ್ತ ಫಿಲಂ ಚೇಂಬರ್ ಪ್ರತಿಕ್ರಿಯಿಸಿ, ಕ್ಷಮೆ ಕೇಳಿರೋದು ಒಳ್ಳೆಯ ಬೆಳವಣಿಗೆ, ಆದರೆ ಎಲ್ಲರೂ ಒಟ್ಟಾಗಿ ಅಸಹಕಾರ ಕೈಗೊಂಡಿದ್ದೀವಿ, ಅದರಂತೆ ಎಲ್ಲರೂ ಒಟ್ಟಾಗಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದಿದೆ.